ಚಿಕ್ಕಪ್ಪ ನೀವು ಬರಬೇಡಿ, ರೆಸ್ಟ್ ಮಾಡಿ ಎಂದ ಅಥರ್ವ್ ಅಭಿಯ ಜೊತೆ ಹೊರನಡೆದ. ಇಬ್ಬರೂ ತಮ್ಮ ತಮ್ಮ ಕಾರ್ ಹತ್ತಿ ನಡೆದರು ಆಫೀಸ್ಗೆ. ನಿಮಗೆ ಕಾಫಿ ಅಡುಗೆ ಮಾಡೋದಕ್ಕೂ ಬರುತ್ತಾ? ಅಡುಗೆ ಮನೆಗೆ ಬಂದು ಕೇಳಿದಳು ಅಶ್ವಿತಾ. ಅನಿರುದ್ಧ ಹಾಲಿಗೆ ಕಾಫಿ ಪುಡಿ ಬೆರೆಸುತ್ತಿದ್ದ. ಅವನ ತಾಯಿಯ ಮುಂದೆ ಕುಳಿತುಕೊಳ್ಳದೆ ಎದ್ದು ಬಂದಿದ್ದಳು ಹುಡುಗಿ ಅವನ ಬಳಿ. ಅಡುಗೆ ಬರೋದಿಲ್ಲ ಮೇಡಮ್, ಕಾಫಿ ಮಾಡ್ತೀನಿ ಅಷ್ಟೇ ಎಂದನವ ಸಹಜವಾಗಿ. ಹೌದಾ, ನನಗೂ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅನಿರುದ್ಧ್, ಮುಂದೆ ಹೇಗೆ ಎಂದವಳ ಮಾತಿನ ಅರ್ಥ ತಿಳಿದು ಅವಳನ್ನೇ ದಿಟ್ಟಿಸಿದ ಅವ. ತಕ್ಷಣ ನೋಟ ಬದಲಿಸಿ ಅತ್ತಿತ್ತ ನೋಡಿದಳು ಅಶ್ವಿತಾ. ಅವ ಮಾತನಾಡದೆ ಕಾಫಿ ಕಪ್ ಅವಳ ಮುಂದೆ ಹಿಡಿದ. ಥ್ಯಾಂಕ್ ಯು ಎಂದವಳು ಕಪ್ ಹಿಡಿದು ಹೊರಬರುತ್ತಾ, ನಿಮ್ಮ ಮನೆಯಲ್ಲಿರೋದು ನೀವಿಬ್ಬರೇ ಅಲ್ವಾ ಎಂದು ಕೇಳಿದಳು. ಅಷ್ಟಾಗಿ ತಿಳಿದಿರಲಿಲ್ಲ ಅವಳು ಅವನ ಬಗ್ಗೆ. ಹಾಂ ಮೇಡಮ್ ಎನ್ನುತ್ತಾ ಮುಂದೆ ಬಂದ ಅನಿರುದ್ಧ್ ಹಾಲ್ನಲ್ಲಿನ ಸೋಫಾ ತೋರಿಸುತ್ತಾ, ಕೂತ್ಕೊಳ್ಳಿ ಮೇಡಮ್ ಎಂದ. ಸೋಫಾದಲ್ಲಿ ಕುಳಿತ ಅಶ್ವಿತಾ, ಏನೂ ತೊಂದರೆ ಇಲ್ಲ ಅಲ್ವಾ ನಿಮ್ಮ ತಾಯಿಗೆ ಎಂದು ಕೇಳಿದಳು. ಇಲ್ಲ ಮೇಡಮ್, BP ಕಡಿಮೆ ಆಗಿ ತಲೆ ಸುತ್ತು ಬಿದ್ದಿದ್ದಾರೆ ಅಷ್ಟೇ, ಆಸ್ಪತ್ರೆಗೆ ಹೋಗಿ ಬಂದೆ ಎಂದ ಅವಳ